ನಮಸ್ಕಾರ ಕರ್ನಾಟಕ. ಎಲ್ಲ ಮಲ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ದೀರಾ ಅನ್ಸುತ್ತೆ. ಓಕೆ, ಇಲ್ಲಿ ನಮಗೆ ಧರ್ಮಸ್ಥಳದಿಂದ ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ. ಬೆಂಗಳೂರು ಬಂದಂತೆ, ಹಾಗಾಗಿ ನಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸಕ್ಕೆ ಮುಂಚೆ ಯಾರಂತ ಗೆಸ್ಟ್ ಮಾಡಿ ಯಾರು ಬಂದಿರ್ಬೋದು. ಧರ್ಮಸ್ಥಳದಿಂದ ನಮ್ಮ ಮನೆಗೆ ಒಂದಷ್ಟು ಜನ ಗೆಸ್ಟ್ ಬಂದಿದ್ದಾರೆ. ಅಷ್ಟು ಜನ ಅಲ್ಲ, ಒಂದು ಕೆಲವರು ಬೆಳೆದಂತೆ ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ. ಓಕೆ, ಬನ್ನಿ ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ. ಬೆಂಗಳೂರು ಯಾಕೆ ಬಂದರು, ಹೇಗೆ ಬಂದರು, ನಮ್ಮ ಮನೆಗೆ ಬಂದಿದ್ದಾರೆ, ಒಂಚೂರು ಮಾತಾಡ್ಸೋಣ. ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು. ನಮಸ್ಕಾರ ಸರ್, ನಿಮ್ಮ ಹೆಸರು? ಜಯಂತಿ ಸರ್. ನಿಮ್ಮ ಹೆಸರು? ದಿನೇಶ್ ಗಣಿಗ. ಓಕೆ, ದಿನೇಶ್ ಗಣಿಗ. ನೋಡಿ, ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಸರಿ, ನಿಮ್ಮ ಹೆಸರು ಜಯಂತ್ ಬಂದಿದ್ದಾರೆ. ಜಯಂತ್ ಇಷ್ಟೊತ್ತಲ್ಲಿ ಬೆಂಗಳೂರಿಗೆ ಬಂದೆ ಸರ್. ಅವಾಗ ಹೋರಾಟ ಮಾತಾಡ್ಸ್ಬೇಕಲ್ಲ, ನಾವು ಹಂಗೆ ಬಂದು ಹೋಗೋದು ಸರಿ ಇರೋಲ್ಲ. ಏನಾಗ್ತಾ ಬೆಳವಣಿಗೆ, ನಮ್ಮ ಕಡೆ ಏನಾಗ್ತಾ ಇದೆ, ತಮ್ಮ ಕಡೆ ಏನಾದ್ರು ಬೆಳವಣಿಗೆ ಆಗ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ನಾವು. ಏನ್ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಅಲ್ಲಿ ಆಗಿರೋ ನ್ಯಾಯ ಕೊಡಿಸುತ್ತಾ, ಅಥವಾ ಅನ್ಯಾಯ ಮಾಡಿದವ್ರಿಗೆ ಏನಾದ್ರು ಪ್ರೊಟೆಕ್ಷನ್ ಕೊಡೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಾ? ಅಲ್ಲಿ ಸರ್ಕಾರದ ಎಸ್ಐಟಿ ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಎಸ್ಐಟಿ ಮಾಡ್ತಿರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಹಿಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ ಎಸ್ಐಟಿ ಒಂದು ಬುಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದೆ. ಹಾಗಾದ್ರೆ ಅಲ್ಲಿ ಬುಡೆ ಅಂತ ಹೇಳ್ಬಾರ್ದು, ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು. ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು. ಯಾರೋ ಸತ್ತಿರೋ ಒಂದು ಬಳವಳಿಕೆನ ಬುಡೆ ಅಂತ ಅದನ್ನ ನಾವು ನಿಜವಾಗ್ಲೂ ರೆಸ್ಪೆಕ್ಟ್ ಇಂದ ಕಾಣಬೇಕು. ಮಾಧ್ಯಮದವ್ರು ಬುಡೆ ಅಂತ ನಾವು ಹೇಳೋದು ಬೇಡ. ಅಲ್ಲಿ ಪ್ರಾಣವನ್ನು ಕಳ್ಕೊಂಡಂತ ಅವರ ಶರೀರದ ಉಳಿದ ಅಂಗಗಳನ್ನ ಏನ್ ಸಿಗ್ತಾ ಇದೆ, ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡಬೇಕು. ಮತ್ತೆ ಜಯಂತ್, ಏನ್ ಸಮಾಚಾರ? ನಾನು ಹೇಳ್ತಾ ಇರ್ತೇನೆ ಎಲ್ಲರಿಗೂ, ಯಾರು ಬುಡೆ ಅಂತ ಹೇಳಕ್ಕೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಅದು ಯಾರಂತ ಹೇಳಿ ಆಗಲ್ಲ, ನಮ್ಮ ಕುಟುಂಬದ ಇನ್ನೊಬ್ಬರ ಕುಟುಂಬದ ಏನಂತ ಹೇಳಿ ಆಗಲ್ಲ. ಯಾವುದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡಬೇಡಿ. ಯಾರೆಲ್ಲ ಬುಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದ್ದಾರೆ, ಅವ್ರ 100% ಒಂದು ಹೇಳ್ತೀನಿ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಆ ಬುಡೆ ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಅದ್ರಲ್ಲಿ ಯಾರು ಮಾತೇ ಇಲ್ಲ. ನಮ್ಮನ್ನ ತ್ಯಾಜ್ಯ ಮಾಡ್ತಾರೆ ಒಂದು ಕಡೆಯಿಂದ, ಸತ್ಯಪರ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಎಸ್ಐಟಿ ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು. ಹೌದು, ಎನ್ಕ್ವೈರಿ ಮಾಡ್ಬೇಕಾದ್ರೆ ಮಂಜುನಾಥ್ ಗೌಡ, ನನಗೆ ಮಂಜುನಾಥ ಗೌಡರು ಇದ್ರು, ಮತ್ತೆ ಸೈಮನ್ ಸರ್ ಇದ್ರು. ಸೈಮನ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜು ಗೌಡ. ಸಾರು ಅನ್ನ ಇಟ್ಟು ಎಲ್ಲ ಏನ್ ಮಾಡ್ದು ಮಾತಾಡಿ ಪರವಾಗಿಲ್ಲ. ಗೌರವ ಕೊಟ್ಟರೆ ಕೆಲಸ ಮಾಡ್ತಾರಲ್ಲ ಗುರು. ಜಯಂತ, ಕೆಲಸ ಮಾಡಿದ್ರೆ ಗೌರವ ಕೊಡು. ಎಸ್ಐಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ಟರೆ ತಗೊಂಡು ಹೋಗೋದು, ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಸುಳ್ಳು ಹೇಳೋದು, ಇದನ್ನ ಮಾಡ್ತಾವ್ರೆ ಹೊರತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆ ಪಕ್ಷ ನಮ್ಗೆ ಈ ಬಂಗ್ಲೆಗುಡ್ಡ ಇದೆಯಲ್ಲ, ಈ ಬಂಗ್ಲೆಗುಡ್ಡನ ಮೊದಲಿಂದ ಭೀಮಾ ತೋರಿಸಲಿಲ್ಲ. ಹೇಳಿದ್ದಾನೆ ಬಂಗ್ಲೆಗುಡ್ಡೆ ವಿಷಯ ಭೀಮಾ ಹೇಳಿದ್ದಾನೆ, ಮಾಧ್ಯಮದ ಮುಖಾಂತರ ಕೂಡ ಹೇಳಿದ್ದಾನೆ. ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ಐಟಿ ಅವರು ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ. ಅಲ್ಲ, ನಿಮ್ ಪ್ರಕಾರ ಭೀಮಾ ಬಂಗ್ಲೆಗುಡ್ಡನ ತೋರಿಸಿದ್ದ, ಇವರು ಎಸ್ಐಟಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ನಿಜನಾ ಇದು? ಖಂಡಿತ ನಿಜ. ನಿಜನಾ? ಎಸ್ಐಟಿ ಅವರು ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲ ಪ್ರಶ್ನೆ ಅಂತಲ್ಲ, ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಭೀಮಾ ಬಂಗ್ಲೆಗುಡ್ಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಹೇಳಿದ್ದ. ಬಂಗ್ಲೆಗುಡ್ಡೆಯಲ್ಲಿ ನಾನು 100 ಹೆಣಗಳನ್ನು ಹುದ್ದಾಕಿದ್ದೇನೆ ಅಂತ ಹೇಳಿದ್ದಾನೆ. ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ. ಎಸ್ಐಟಿ ಅವರು ಯಾಕೆ ಬಂಗ್ಲೆಗುಡ್ಡನ ಅವಾಯ್ಡ್ ಮಾಡಿದ್ರು? ಎಸ್ಐಟಿ ಅವರು ಈ ತನಿಖೆ ಹಾಳು ಮಾಡ್ಲಿಕ್ಕೆ ಇನ್ನೂ ಅಲ್ಲಿ ಹೋಗಲೇ ಇಲ್ಲ. ಆದ್ರೆ ಹಿಂದೆ ಯಾರು ವಿಠಲ್ ಗೌಡರು ಒಂದು ಎಲ್ಲಿನ ಒಂದು ಶವದ ತಲೆ ವಿಠಲ್ ಗೌಡ್ರಿಗೆ ಆಮೇಲೆ ಬರೋಣ. ಭೀಮಾ ಬಂಗ್ಲೆಗುಡ್ಡದಲ್ಲಿ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಎಸ್ಐಟಿ ಹೇಳಿದ್ನ. ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಕ್ಷಾಳಿಕೆ ಬಂದಿದೆ, ಅದು ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಬಟ್ ಎಸ್ಐಟಿ ಗೊತ್ತಿತ್ತು. ಎಸ್ಐಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಬುಡೆಗಳನ್ನು ಓಪನ್ ಮಾಡಿದೆ, ಈ ಪಳವಳಿಕೆಗಳನ್ನು ಓಪನ್ ಮಾಡಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆಗುಡ್ಡನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದ್ದಾರೆ. ಬಂಗ್ಲೆಗುಡ್ಡೆಗೆ ಹೋಗ್ಲಿಲ್ಲ. ಆದ್ರೆ ಬಂಗ್ಲೆಗುಡ್ಡೆಯಲ್ಲಿ ಒಂದು ಸಿಕ್ಕಿದೆಯಲ್ಲ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದೆಯಲ್ಲ ಲಾಸ್ಟ್ ದಿನ 16 ಬಿಟ್ಟು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು. ಬೇರೆ ಕಡೆ ತೋರ್ಸಕ್ಕೆ ಹೋದ್ರೆ ಬಿಡ್ಲಿಲ್ಲ, ಅಲ್ಲಿ ವಾಪಸ್ ಕರ್ಕೊಂಡು ಬಂದ್ರು. ಯಾರು ಬಿಡ್ಲಿಲ್ಲ? ಈ ಆಪರೇಷನ್ಸ್ ನೀವು ಹೇಳ್ತಾ ಇರೋದು ಮೋದಿ ಅವರ ಅಥವಾ ಸೈಮನ್ ಮಂಜುನಾಥ್ ಗೌಡ ಇವರೇನಾ? ಯಾರು ತೋರ್ಸಕ್ ಬಿಟ್ಟಿಲ್ಲ. ಹುಡ್ಲಿಲ್ಲ. ಇವರಿಗೆ ಸತ್ಯ ಬೇಡ ಇತ್ತು. ಸತ್ಯ ಬೇಕಿದ್ರು ಖಂಡಿತವಾಗಿ ಹುಡ್ತಾ ಇದ್ರು. ಹೇಳೋ ಎಲ್ಲ ಸ್ಥಳದಲ್ಲೂ ಹುಡ್ತಾ ಇದ್ರು. ಸತ್ಯ ಬೇಕಿಲ್ಲ ಇತ್ತು. ಯಾಕಂದ್ರೆ ಇವತ್ತು ನಡೀತಿರೋ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ. ಅಲ್ಲಿ ಹುದ್ದಾಕಿರುವಂತ ಹೆಣಗಳನ್ನು ಮೇಲ್ ತೆಗೆಯುವಂತ ಯಾವುದೇ ಒಂದು ದೇಶ ಅವರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗುತ್ತೆ. ಅವರಿಗೆ ಈ ಪ್ರಕರಣವನ್ನು ಹಳೆ ಇರಿಸಬೇಕಿತ್ತು, ಅದನ್ನು ಹಿಡಿಸಿದ್ದಾರೆ. ಅಲ್ಲ, ಅಲ್ಲ ಇಡ್ಸೋದು ಅವರು ಊಟ ಬರ್ಬೇಕಾದ ಬೇರೆ ವಿಚಾರ. ನಿಜ ಹೇಳ್ತಾ ಇರೋದು ನಿಮ್ಮ ಸ್ನೇಹಿತರು. ಹಿಂಗೂ ತನಿಖೆ ಆಗ್ತಾ ಇದೆ, ತನಿಖೆ ಆಗ್ಲಿ. ಯಾಕೆ ಸೈಮನ್ ಕಂಡ್ರೆ ಭಯನೋ, ಮಂಜುನಾಥ್ ಗೌಡ ಕಂಡ್ರೆ ಭಯನೋ? ಯಾರ ಭಯನೇ ಇಲ್ಲ. ಅಲ್ಲಿ ಹೇಳಿದ್ವಿ, ಕಾನೂನು ಅರಿವಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ತಗೊಳ್ತೀವಿ. ಅಲ್ಲ, ಸಣ್ಣ ಹೋರಾಟ ಅಲ್ಲ ಇದು. ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾದ್ರು, ಸಾಕ್ಷಿ ಕೇಳ್ತಾದ್ರು, ಅದಕ್ಕೆ ನಾವು ಭೀಮಾ ಹೇಳೋದು ತಂದು ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮನ್ನ ಕೆಲ ಮಾಧ್ಯಮಗಳು ಬುಡೆ ಗ್ಯಾಂಗ್ ಅಂತರು. ನನಗೆ ಗೊತ್ತಿಲ್ಲ, ನನಗೆ ಹೇಳೋದಿಲ್ಲ, ಗೊತ್ತಿಲ್ಲ. ನಿಮ್ಮನ್ನಂತೂ ಬುಡೆ ಗ್ಯಾಂಗ್ ಅಂತಂದ್ರು. ಈಗ ರಾಶಿ ಬುಡೆಗಳನ್ನ ತೋರಿಸಿದ್ರ, ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ಬುಡೆ ಗ್ಯಾಂಗ್ ಆಗಿರೋದು ನಾವಲ್ಲ, ಅಲ್ವಾ? ಸತ್ಯಪರ ಇದ್ದೀವಲ್ಲ ಸರ್, ಅವತ್ತು ಇವತ್ತು ಸತ್ಯಪರ ಇದ್ದೀವಿ. ಸತ್ಯ ದಾರಿ ಹೋಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಪ್ರಭಾವಿ ವ್ಯಕ್ತಿ ಇಲ್ಲ, ಇಷ್ಟು ದೊಡ್ಡ ಸಮುದ್ರ ಇರ್ಲಿಕ್ಕೆ ಆಗಲ್ಲ ಸರ್. ಯಾವುದೇ ಕಾರಣಕ್ಕೂ ಆಗಲ್ಲ. ಈಗ ಕೆಲವೊಂದು ಮಾಧ್ಯಮದ ಮುಖೋಡ ಕಳಿಸಿದೆ, ಸದ್ಯದಲ್ಲಿ ಬಟ್ಟೆನೂ ಕಳಿಸಿ ಹೋಗುತ್ತೆ. ಸದ್ಯದಲ್ಲಿ ಇದೆಲ್ಲ ತನಿಖೆ ಆಗ್ಲಿ, ಆವಾಗ ಇರೋ ಬಟ್ಟೆನೂ ಕಳಿಸಿ ಹೋಗುತ್ತೆ. ಈಗ ಮುಖೋಡ ಮಾತ್ರ ಕಳಿಸಿದೆ. ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಪುರುಷೋತ್ತಮ ಗೌಡ ಅವರಿಬ್ರು ನಾನು ಭೀಮಾ ನೋಡಿದೆ ಅಂತ ಸಾಕ್ಷಿ ಹೇಳ್ತೀವಿ ಅಂತ ಹೇಳಿ ಎಸ್ಐಟಿ ದೂರು ಕೊಟ್ರೆ, ಎಸ್ಐಟಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ, ಅದಕ್ಕೆ ಮಾಜರ್ ಮಾಡಿಲ್ಲ, ಅಲ್ಲಿ ಹೋಗಿ ರಿಕವರಿ ಮಾಡಿ ಏನು ಮಾಡಿಲ್ಲ. ಅದು ಪುರಂದರ ಗೌಡರು ಮತ್ತೆ ತುಕಾರಾಮ್ ಅವರು ಅಲ್ಲಿ ನಾವು ನೋಡಿದ್ದೇವೆ, ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿ ಎಸ್ಐಟಿ ಅವರು ಮಾಡಿಲ್ಲ. ನಮಗೆ ಅನುಮಾನ ಈಗ ನಿಮ್ಗೆ ಏನಾದ್ರು ಅನ್ಸುತ್ತಾ ಎಸ್ಐಟಿ ಇನ್ಫ್ಲೂಯೆನ್ಸ್ ಆಗಿದೆ, ಮಾಡಬೇಡ ಅಂತ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಈಗ ಅನಿಸ್ತಾ ಇದೆ. ಹಣ ಗಿಡ ಏನಾದ್ರು ಕೊಟ್ಟಿರೋದು ಅನಿಸ್ತಾ ಇದೆಯಾ? ಸುಮ್ಮನೆ ಯಾಕೆ ಕೊಲೆಗಾರನ ಮಜಾ ಮಾಡ್ತಾರೋ? ಅಲ್ಲಿ ಈಗ ಇಷ್ಟೆಲ್ಲ ಆಗುವಾಗ ತನಿಖೆ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ. ಯಾಕೆ ಸ್ಥಳವನ್ನು ನೋಡಿದ್ರೆ ಅದು ಪಂಚಾಯತ್ ಸ್ಥಳ ಅಂತ ಹೇಗೆ ಮಾಜರ್ ಮಾಡಿ ಕೊಡ್ತಾರೆ? ಹೇಗೆ ಕೊಡ್ತಾರೆ? ಸಾಧ್ಯ ಇದೆ. ಅವ್ರು ಇನ್ನು ಸ್ಥಳನೇ ತೋರಿಸಿಲ್ಲ ಯಾವ ಸ್ಥಳ ಅಂತ. ಏಕಾಏಕಿ ಇವರು ಅದು ಸ್ಥಳ
ಮೇಳ ಅದು ಪಂಚಾಯತ್ ಇದು ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿ ಕೊಡ್ತಾರೆ. ಪಂಚಾಯತಿನಲ್ಲಿ ಒಬ್ಬರೇ ಬರೆದ ರೆಕಾರ್ಡ್ ಅಂತ ಎಲ್ಲ ಹೇಳ್ತಿದ್ದಾರೆ ಜಯಂತ್, ನಿಜನಾ? ಅಕ್ಷರ ನೋಡಿದ್ರೆ ಅಲ್ಲ, ಒಬ್ಬರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪಾಸಿಬಿಲಿಟಿ ಇದೆಯಾ ಜಯಂತ್? 100% ಅಲ್ಲಾಗುವಂತ ಆಹಾರ ಬೇರೆಲ್ಲೂ ಆಗಿಲ್ಲ, ದೇಶಲ್ಲೂ ಆಗಿಲ್ಲ. ಅಲ್ಲ, ಯಾಕಂದ್ರೆ ನೆನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು. ಮಣ್ಣು ಮಾಡಿದವರು ಒಂದೇ ಸಿಗ್ನೇಚರ್, ವೋಚರ್ ಬದಲು ಒಂದೇ ಸಿಗ್ನೇಚರ್, ಡೆತ್ ಸರ್ಟಿಫಿಕೇಟ್ ಒಂದೇ ಸಿಗ್ನೇಚರ್, 27 ವರ್ಷದ ಒಂದೇ ಸಿಗ್ನೇಚರ್. ಇದು ದೊಡ್ಡ ಫೋರ್ಜರಿ. ಕೆಲವೆಲ್ಲ ಆ ಕಡೆ ಈ ಕಡೆ ಇದೆ, ಅದು ಫೋರ್ಜರಿ ಅಂತ ಆಗಿದೆ ಮೇಲ್ನೋಟ ಕಾಣ್ತದೆ. ಕ್ಲಿಯರ್ ಕಾಣ್ತದೆ. 100% ಕಾಣ್ತದೆ. ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ಗಳನ್ನ ನಾಶ ಮಾಡಿ ಇವರೇ ಹೊಸದಾಗಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ. ಹೇಳಿಕ್ಕಿಲ್ಲ, ಅಲ್ಲ, possibility ಇದೆ. possibility ಇದೆ. ಯಾಕಂದ್ರೆ 279 ಹೆಣಗಳನ್ನು ನುಗ್ಗಿದ್ದಾರೆ ಹೆಚ್ಚು ಕಡಿಮೆ. 279ಕ್ಕೂ ಹೆಚ್ಚು ಹೆಣಗಳನ್ನು ನುಗ್ಗಿದ್ದಾರೆ. ಅದರಲ್ಲಂತೂ ಒಂದೊಂದಿದೆ, ಬೆಳಿಗ್ಗೆ ಸಿಕ್ಕಿದೆ ಮಧ್ಯಾಹ್ನ ದಫನ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ ಹೆಣ ಹುಗಿದಂತ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ. ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು, ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗಿಯೋದು, ದುಡ್ಡು ಕೊಡೋದು ಬೆಳ್ತಂಗಡಿ ಧರ್ಮಸ್ಥಳ ಗ್ರಾಮ ಪಂಚಾಯತ್. ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಏನ್ ಸಂಬಂಧ? ಈಗ ಜಯಂತ್ ಅವರೇ, ಈ ಇತಿಹಾಸ ತಗೊಂಡ್ರೆ 1984ರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ ಅವರು ಆನ್ ರೆಕಾರ್ಡ್ ಹೇಳಿದ್ರು. ಅಂದ್ರೆ ಈಗ ನಮಗೆ ಐ ಥಿಂಕ್ ಭೀಮಾ ಬರಕ್ ಮುಂಚೆ ಹೇಳ್ತಾ ಇರೋದು, ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು 1984ರಲ್ಲಿ ಅಸೆಂಬ್ಲಿನಲ್ಲಿ ವಿಚಾರ ಚರ್ಚೆ ಆಗಿದೆ. ಎರಡನೇದಾಗಿ ನಮ್ಮ 2016ರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ, ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು, ಕೊಲೆಗಳು, ಅತ್ಯಾಚಾರಗಳು ನಡೆದಿದೆ, ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ಕೊಟ್ಟಿದೆ. ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ, 84ರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ಅದನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿ ಅವರ ಈ ಪದ್ಮನಾಭ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದಾರೆ. ಬಿಜೆಪಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು, ಹೋರಾಟ ಮಾಡಿದ್ರು. ಈಗ ಅಧಿಕಾರ ಸಿಕ್ಕಿದ್ರೆ ಮುಚ್ಚಾಗ್ತಾವ್ರೆ. ಪದ್ಮನಾಭ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದು ಬಿಜೆಪಿ ಅವರು ಸೆಷನ್ ಅಲ್ಲಿ. ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ. ಮಾಡಿದ್ರೆ ಷಡ್ಯಂತ್ರ ಇಲ್ಲ. ಈಗ ಅಶೋಕ್ ಹೇಳಿದ್ರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋನ್ ಮಾಡಿಲ್ಲ ಅಂತ, ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ. ಅಶೋಕ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ, ವಿರೋಧ ಪಕ್ಷದ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಅಶೋಕ ಸುಳ್ಳು ಹೇಳ್ತಾ ಇದ್ದಾನೆ. ಅವ್ರು ಸತ್ಯ ಹೇಳಿದ್ದಾರೆ, ಇವರೇ ಸುಳ್ಳು ಹೇಳಿದಿರ್ಬೇಕು. ಹೌದಾ? ಅವರವರ ತೀರ್ಮಾನ ಮಾಡ್ಕೊಳ್ಬೇಕು. ನಾನು ಸತ್ಯ ಹೇಳಿದ, ನೀವು ಸತ್ಯ ಹೇಳಿದ, ಅವರವರ ತೀರ್ಮಾನ ಮಾಡ್ಬೇಕು. ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳ್ತಾರೆ ನಾನು ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿದೆ ಅಂತ. ನಮ್ಮ ಪ್ರಶ್ನೆ ಏನಪ್ಪಾ, ಸಂಬಂಧ ಇಲ್ಲ ಕೇಸ್ಗೆ, ಸೌಜನ್ಯ ಪ್ರಕರಣಕ್ಕೆ ವೀರೇಂದ್ರ ಹೆಗಡೆ ಯಾಕೆ ಫೋನ್ ಮಾಡಬೇಕು ಅಂತ ಒಂದು ವಿಚಾರ. ಎರಡನೇದು, ಒಬ್ಬ ಹೋಮ್ ಮಿನಿಸ್ಟರ್ ಈ 15 ವರ್ಷಗಳ ನಂತರ 14 ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅಶೋಕ್ ಅಂತಂದ್ರೆ ಆ ಭಾರತ ಜನರು ಏನಂತಾರೆ ಅಶೋಕನ? ಅದಿವಾಗ ಹೇಳ್ತಾ ಸರ್, ನಾವು ಸ್ಪೆಷಲ್ ಆಗಿ ಹೇಳ್ಬೇಕು. ಸರಿ, ನಮಗೆಲ್ಲ ಹಾಕಿದಾರಲ್ಲ ಟೊಪ್ಪಿ, ಡೊಮರಾಟ ಮಾಡ್ತಾ ಇದ್ರಲ್ಲ, ಇವತ್ತು ಬಂಗ್ಲೆ ಗುಡ್ಡಕ್ಕೆ ಹೋಗ್ಲಿ, ಅವಾಗ ನಮ್ಮ ಡೊಮರಾಟ ಮಾಡಿದ್ರಲ್ಲ. ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾಹುಬಲಿ ಬೆಟ್ಟದಲ್ಲೂ 100 ಪಳವಳಿಕೆಗಳಿದೆ, ಅನ್ಚೆಕ್ಡ್. ಇದುವರೆಗೆ SIT ಅಲ್ಲಿ ಹೋಗಿ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಇದ್ದಾರೆ. ಈಗ ಬಾಹುಬಲಿ ಬೆಟ್ಟದಲ್ಲಿ SIT ಅವರಿಗೆ ಭಯನ? ಅಲ್ಲ, ಅವನು ಹೇಳಿದಾನಲ್ಲ, ಚಿನ್ನಯ್ಯನವನು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ, ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಅಂತ ಹೇಳಿದಾನೆ. ಅದು ಬಂಗ್ಲೆಗುಡ್ಡೆಯಲ್ಲಿ ಸಿಗ್ತಾ ಇದೆ, ಅದು ಪೂರಕವಾಗಿ ಸಿಗ್ತಾ ಇದೆ. ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ SIT ಅವರು ಕಾಲಿಕ್ಕಿಲ್ಲ. ಏನ್ ಭಯನ ಅವ್ರಿಗೆ? ಅಲ್ಲ, ಮಾತಿದ್ರೆ ಮಹೇಶ್ ಮನೆಗೆ ನುಗ್ತಾರೆ, ನಿಮ್ಮನೆ ನುಗ್ತಾರೆ, ಜಯಂತ್ ಮನೆ ನುಗ್ತಾರೆ. ಬಾಹುಬಲಿ ಬೆಟ್ಟಕ್ಕೆ SIT ಹೋಗಕ್ಕೆ ಭಯನ? ಬಾಹುಬಲಿ ಬೆಟ್ಟಕ್ಕೆ ನುಗ್ತಾರೆ, ಬೇರೆ ರೀತಿ ಏನೋ ಆಗ್ತದೆ ಅವ್ರಿಗೆ, ಅದಕ್ಕಾಗಿ ಹೋಗ್ತಾ ಇಲ್ಲ. ಅಲ್ಲ, ಏನೋ ಬ್ರೀಫ್ ಕೇಸ್ ಸಿಕ್ಕಿದ್ಯಾ ಹೋಗ್ತಿರೋಕೆ? ಅಲ್ಲ, ದಿಸ್ ಇಸ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್. ಜನ ಕೇಳ್ತಾರೆ, ಇದು ನಿಮ್ಮ ಚರ್ಚೆ ಅಲ್ಲ, ಇದು ಕರ್ನಾಟಕದ 6 ಕೋಟಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರ. ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ಹೆಚ್ಚಿನ ಹೆಣಗಳು, ಹೆಚ್ಚಿನ ಪಳವಳಿಕೆ ಇದೆ ಅನ್ನೋದು ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು. ಇದುವರೆಗೂ SIT ಅವರಲ್ಲಿ ಹೋಗಿಲ್ಲ. ಯಾಕೆ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ ಇದೆ? ಇವರಿಗೆ ಏನಾದ್ರು ಒಂದು ಒತ್ತಡ ಇರಬೇಕು, ಇನ್ನೇನು ಬೇರೆ ರೀತಿ ಏನಾದ್ರು ಅವ್ರಿಗೆ ಏನಾದ್ರು ಬಂದಿದೆ ಅಂತ ನಾವು ತಿಳ್ಕೊಬೇಕಾಗಲ್ಲ. ಬ್ರೀಫ್ ಕೇಸ್ ಬಂದಿರಬಹುದಾ ಅಂತ. ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು, ಅಲ್ಲೆಲ್ಲೋ ಬೆಳವಾಡನೆ ಯಾವ್ದು ಹೆಸರು ಮಾಡ್ಕೊಬಿಟ್ಟೆ, ಅವು ಉಜಿರೆ ಅಲ್ಲ, ಬೆಳ್ತಂಗಡಿ ಅವರು ಯಾರೋ ಒಬ್ಬರು SIT ಇರೋರಿಗೆ ಒಬ್ಬರು ಯಾರೋ ಒಬ್ಬರು ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ. ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ. ಈಗ ಜಯಂತ್ ಅವರೇ, ಯಾಕೆ ಬಾಹುಬಲಿ ಬೆಟ್ಟಕ್ಕೆ SIT ಅವರು ಹೋಗ್ತಿದ್ದಕ್ಕೆ ಕಾರಣ? ಈಗ ನೀವು ಮತ್ತೆ ವಿಠಲ್ ಗೌಡರು ಬಂಗ್ಲೆ ಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ, 7 ಪಳವಳಿಕೆ ಸಿಕ್ಕಿದೆ. ಯಾಕಂದ್ರೆ ನಿಮ್ಮನ್ನ ಯಾರನ್ನ ಬುಳ್ಳೆ ಅಂತ ಹೇಳಕ್ ಆಗಲ್ಲ. ಈಗ ಬುಳ್ಳೆ ಅಂತ ಹೇಳೋರು ಬುಳ್ಳೆ. ಬಾಹುಬಲಿ ಬೆಟ್ಟಕ್ಕೆ SIT ಅವರು ಯಾಕೆ ಹೋಗ್ತಾ ಇಲ್ಲ? ಅಲ್ಲ, ತನಿಖೆ ಮಾಡಬೇಕು. ಇದುವರೆಗೂ SIT ಅವ್ರಿಗೆ ಕ್ವಾಲಿಟಿ ಇಲ್ಲ. ಏನು ಜುಗುಪ್ಸೆ ಅವ್ರಿಗೆ? SIT ಅವರಿಗೆ ಒಂದ್ ಅನ್ಸಿರ್ಬೋದು, ಇದೆಲ್ಲ ಹೀಗೆ ಮೇಲ್ನೋಟಕ್ಕೆ ಹಾಸಿ ಇದನ್ನೆಲ್ಲ ಅಲ್ಲಿ ಮುಗಿಸಿ ಬಿಡೋಣ ಅಂತ. ಅದಂತೂ ಖಂಡಿತ ಸಾಧ್ಯ ಇಲ್ಲ. ನಂಗೆ ಯಾಕಂದ್ರೆ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣಗತಿಯಲ್ಲಿ ನಡೆದಿತ್ತು. ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ಮ ಜೊತೆಗಿದೆ. ಹೋರಾಟ ಕೇಳಿದ್ರು, ನಾನು ಕೂಡ ಯಾರ ಬಗ್ಗೆ ವಿರೋಧ ಮಾತಾಡಲಿಲ್ಲ. ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ಗಳು ಸಿಕ್ಕಿದ್ದಾರೆ, ನೀವು ಕೂಡ ಸಿಕ್ಕಿದ್ದೀರಿ. ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ, ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ನಿಮಗೆ ಕಾನೂನು ಗೊತ್ತಿದೆ. ಒಂದು ಕಡೆ ಒಂದು ಎಕ್ಸ್ಪೋಸ್ ಎವಿಡೆನ್ಸ್ ವೇಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟಕ್ಕೆ SIT ಹೋಗಲ್ಲ, ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ. ಮೊನ್ನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡ ತಗಲಾಕೊಂಡವ್ರೆ. ಅದು ನೋಡಿ, ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠಲ್ ಗೌಡರು. ಆದ್ರೆ ಅವರನ್ನು ಕರ್ಕೊಂಡು ಹೋಗದೆ ಹಾಜರು ಮಾಡ್ತಾ ಇದ್ದಾರೆ. ಅಲ್ಲ, ಇವತ್ತು ಅಲ್ಲ, ನಿನ್ನೆ 7 ಸಿಕ್ಕಿದ್ರು. ಇವತ್ತು ವಿಠಲ್ ಗೌಡ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರೋನೆಲ್ಲ ವಿಠಲ್ ಗೌಡ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ. ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದು. ಯಾರು ಗೊತ್ತು? ಅಲ್ಲ, ಒಬ್ಬ ಬಂಗ್ಲೆ ಗುಡ್ಡದಲ್ಲಿ ಇದೆ ಅಂತ ಹೇಳಿದ್ದಾರೆ. ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು, ಇವ್ರು ಹೋಗಿರುವಂತದ್ದು. ಇವರು ಪೊಲೀಸರು ಕರ್ಕೊಂಡು ಹೋದಾಗ ಇವ್ರ ಎದುರೇ ಪೊಲೀಸ್ನವರು ಅದನ್ನು ಹುಡುಕಿದ್ದಾರೆ. 2 ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ ಎದುರು ಅದೆಲ್ಲ ಹುಡುಕಿರುವಂತದ್ದು, ಸಿಕ್ಕಿರುವಂತದ್ದು. ಹಾಗಾದ್ರೆ ವಿಠಲ್ ಗೌಡನ ಯಾಕೆ ಬಿಟ್ಟು ಹೋದ್ರಿ? ನಮ್ಮ ಪ್ರಶ್ನೆ ಅಷ್ಟೇ. ಇವತ್ತು ಹೇಳೋದಾಗೆ ಮಾಜರ್ಗೆ ವಿಠಲ್ ಗೌಡ ಹೋಗಲ್ಲ, ಅಲ್ಲಿ ಸಿಕ್ಕಿರೋ ಪಳವಳಿಕೆಗಳನ್ನ ಈಚೆ ಕಡೆ ಬಂದು ಮಾಧ್ಯಮ ಕೇಳ್ತಾ ಇದ್ದ. ಹಂಗಾಗಿ ವಿಠಲ್ ಗೌಡ ಬಿಟ್ಬಿಟ್ಟು ಹೋಗೋ ಅವ್ರೇನೋ ಮಾಜರ್ ಮಾಡ್ಕೊಂಡಿರ್ಬೋದಾ, ಅಥವಾ ಏನಾದ್ರು ತಪ್ಪು ಬೇಕಾದನ್ನು ಬರ್ಕೊಂಡಿರ್ಬೋದಾ? ಹಾಗೆ ಆಗ್ತಾ ಇದೆ, ಹಾಗೆ ಅನ್ಸ್ತದೆ ನಮ್ಗೆ. ಈಗ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ
ಮಾಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು, SIT ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡನ್ ಕರ್ಕೊಂಡು ಹೋಗಲ್ಲ, ಭೀಮನ್ನ ಬಂಧನ ಮಾಡಾರೆ, ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಳು ಕೇಸ್ ಹಾಕಿ ಊರ್ ಬಿಟ್ಟು ಓಡಿಸ್ತಾ ಇದಾರೆ, ನಿಮ್ಗಳಿಗೆ ಗಾಬರಿ ಇಡಿಸ್ತಾ ಇದಾರೆ, ಮಾಧ್ಯಮಗಳು ಹಿಡ್ಕೊಂಡು ದಿಕ್ಕಬಿಸ್ತಾ ಇದಾರೆ. ಏನಾಗ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ವಾ? ನಾವು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ನಾನು ಹೇಳ್ತೀನಿ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದಕ್ಕೂ ಅಲ್ಲ, ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಕೆಲಸ ಮಾಡ್ಲಿಕ್ಕೆ ಅಲ್ಲ ಸರ್, ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವ್ ಯಾಕೆ ಪಾಪ ಬೀದಿ ಅಲಿಬೇಕಾಗುತ್ತೆ? ನನ್ನ ಪ್ರಶ್ನೆ ಅದೇನೆ. ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದೆ ನೋಡಿ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ, ತನಿಖೆ ಆಗ್ಬೇಕಾದ್ರೆ ಮುಂಚೆ DK ಅವರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ. ಅಲ್ಲ ನಾನು ಸ್ಪಷ್ಟವಾಗಿ DK ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬ, ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು. ಅದೇ ತರ ಈಗ ಮಾಡಿ ಮುಗಿಸ್ತಾ ಇದಾರಲ್ಲ, ನಾವೀಗ ಅನುಮಾನ ಪಡ್ಲೇಬೇಕಲ್ಲ. Yes, 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 DK ಅವರು ಏನ್ ಹೇಳಿದಾರೋ ಈಗ ಅದೇ SIT ಅವರು ಮಾಡ್ತಾ ಇದ್ದಾರೆ. DK ಅವರು ಡೈರೆಕ್ಷನ್ SIT ಗೆ ಡೈರೆಕ್ಟ್ ಆಗಿರೋ DK ಶಿವಕುಮಾರ್ ಅಂತ ನೀವು ಹೇಳ್ತಾ ಇದ್ದೀರಾ? ಸರಿ ಇದೆ, ನಡೆಸ್ತಾ ಇಲ್ಲ, ಇನ್ನೇನ್ ಹೇಳ್ಬೇಕು ನಾವು? ಷಡ್ಯಂತ್ರ ಅಂತ ಹೇಳ್ತಾರಲ್ಲ ಸರ್, ಇವತ್ತು ವಿಡಿಯೋ ರಿಲೀಸ್ ಆಗಿದ್ದಾನೆ, ಡೈಲಿ 5-10 ನಿಮಿಷದ ವಿಡಿಯೋ ರಿಲೀಸ್ ಆಗ್ತಾ ಇರುತ್ತೆ. ಏನೋ ಭೀಮ ಬಂದು ಮಹೇಶನ ಮನೆಯಲ್ಲಿ ಕೂತು ಏನ್ ಮಾತು ಎಲ್ಲವನ್ನೂ ಅದ್ರಲ್ಲಿ ಯಾರೋ ನಾನೇ ಕತ್ತಿಸ್ಕಾಕಿದ್ದೀನಿ ಅಂತ ಅದೇನೋ ಬಂತು ಅಂತ ಹೇಳಿದ್ರು. ಭೀಮದ ಎಲ್ಲ ಬರ್ತದೆ ಸರ್. ಇವಾಗ ಏನಿ ಮಹೇಶನ್ ಇವಾಗ ಓಡಿಸ್ತಾ ಇದಾರಲ್ಲ, ಅವ್ರು ಜೈಲಿ ಹಾಕಿ ಪ್ಲಾನ್ ಮಾಡ್ತಾ ಇದಾರಲ್ಲ, ಯಾವ ಜೈಲಿ ಹೋಗುದಂತ ಅದಕ್ಕೆ ಅಂಜುವರೇನಲ್ಲ. ಸಂವೇರ್ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದ್ದಾರೆ. ಈಗ ಮಹೇಶ್ ತಿಮ್ರೋಡಿ ಅವರನ್ನ ಜೈಲಿಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗಬೇಕು ಅದಾಗುತ್ತೆ ನೋಡಿ, ಮಾಡ್ಲಿ ಅವರು ಹಾಗಾದ್ರೆ ಮಾಡ್ಲಿ. ನಾವೀಗ SITಗೂ ಸವಾಲ್ ಹಾಕ್ತೇವೆ, ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗೆ ಕೊಡ್ತೇವೆ. ಈಗ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಅರ್ಜೆನ್ಸಿ ಬಾಹುಬಲಿ ಬೆಟ್ಟಕ್ಕೆ ಹೋಗಕ್ಕೆ ಯಾಕಿಲ್ಲ SIT ಅವರಿಗೆ? ಅದಕ್ಕೆ ಮುಂಚೆ ಈಗ ಪ್ರಕರಣದ ಮುಗಿಸಿಕೊಟ್ಟಿರುವಾಗ ಅಲ್ಲಿ ಯಾಕೆ ಹೋಗ್ತಾರೆ ಅವರು? ಮತ್ತೆ ಹೇಳ್ತಿದ್ದಾರಲ್ಲ ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿ ಹೇಳ್ತಿದ್ದಾರಲ್ಲ, ಅಲ್ಲಿ ಏನಿಲ್ಲ ಖಾಲಿ ಡಬ್ಬ ಅಂತ, ಇವ್ರು ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲ ನನ್ಗನ್ಸಿದ್ದು ಬಿಜೆಪಿ ಜೊತೆ ಸೇರ್ಕೊಂಡು DK ಶಿವಕುಮಾರ್ ಡೈರೆಕ್ಟ್ ಆಗಿರ್ಬೋದು SIT ಗೆ, ಹಿಂಗೆ ಮಾಡ್ರಿ ಅಲ್ಲ 3 ಪಾರ್ಟಿ ಸೇರ್ಕೊಂಡಿದ್ದಾರೆ. ಬಟ್ ಅಧಿಕಾರ DK ಶಿವಕುಮಾರ್ ಅಲ್ವಾ? ಅಲ್ಲ ಕೊನೆಯದಾಗಿ ಜಯಂತ್ ಅವರೇ, ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಕರ್ನಾಟಕದ ಜನತೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣ ನೋಡ್ತಾ ಇದ್ದಾರೆ, ಏನ್ ಕೇಳ್ತೀರಾ? ಇಷ್ಟು ದಿನ ಬುರುಡೆ ಗ್ಯಾಂಗ್ ಅಂತ ಒಂದು ಹೆಸರಿತ್ತು, ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು. ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು, ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ. ಜನರು ಇನ್ನೂ ಎಚ್ಚೆತ್ತುಕೊಳ್ಬೇಕು. ಇನ್ನು ಇವಾಗ ಆದಷ್ಟು ಬೇಗ ಕರೆ ಕೊಡ್ತೀವಿ ಹೋರಾಟಕ್ಕೆ, ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಾಡ್ಕೊಂಡು ಮಾಡಬಾರ್ದು? ಮಾಡೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಿದೆ. ಅದೇ ಸದ್ಯದಲ್ಲಿ ಮಹೇಶನ ಅದನ್ನ ಡೇಟ್ ಫಿಕ್ಸ್ ಮಾಡ್ತಾರೆ, ಎಲ್ಲ ಸೇರಿ ಒಂದು ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ. ಎಲ್ಲ ಜನತೆ ನಾವು ಕೇಳೋದಿಷ್ಟೇ, ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ. ಖಂಡಿತವಾಗಿ ಅವರ ಕೇಳ್ಕೊಳ್ಳೋದಿಷ್ಟೇ. ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ, ಮತ್ತು ಈ ನೋವು ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು. ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ. ಒಂದು ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ SIT ಗೆ ಕೊಡಬೇಕಂತ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಖಂಡಿತ ಇದೆ, ಮಾಡಬೇಕು. ಸದ್ಯದಲ್ಲೇ ಆ ಕೆಲಸ ಆಗಲೇಬೇಕು. ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತೆ. ಅದಕ್ಕೆ ಇವಾಗ ಮಹೇಶನ ಗಿರೀಶನ್ ನಾವೆಲ್ಲ ಕೂತು ಮಾತಾಡ್ತಾ ಇದೀವಿ, ನಾವು ಎಲ್ಲರೂ ಸೇರಿ ರಾಜ್ಯದ ಜನತೆ ಸೇರ್ಬೇಕು. ಇವಾಗ ಒಬ್ಬೊಬ್ಬರೇ ಮಾತಾಡೋದು, ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ, ಎಲ್ಲ ಪ್ಲಾನ್ ಅಂತೂ ಮಾತಾಡಿ. ನೋಡಿ ಸ್ನೇಹಿತರೆ, ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗಿದೆ, ಇವ್ರಿಗಿದೆ, ಹಾಗೆ ಧರ್ಮಸ್ಥಳ ಪೊಲೀಸರು. ಅದೇ ಬಂಗ್ಲೆಗುಡ್ಡನ ಸೀಸ್ ಮಾಡುವ ಅಂತಂದ್ರೆ ಆ ಕಡೆ ಕಾಲಿಕಲ್ಲ. ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಹೇಳಿಲ್ಲಂತೆ. ಮೋಸ್ಟ್ಲಿ DK ಶಿವಕುಮಾರ್ ಡೈರೆಕ್ಟ್ ಕೊಡ್ತಾ ಇರಬಹುದು, ಯಾಕಂದ್ರೆ ಡೆಪ್ಯೂಟಿ CM ಅಲ್ವಾ. ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ, ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ, ಯಾರ ಮನೆಯ ಮಕ್ಕಳಾಗ್ಲಿ, ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ, ರಾತ್ರಿ ಹೊತ್ತು ಪಾಪ ಯಾರೋ ಮಾಡಿರೋ ತಪ್ಪಿಗೆ ಇವ್ರುಗಳು ಪಾಪ ಬೀದಿನಲ್ಲಿ ಹೋರಾಟ ಮಾಡ್ಕೊಂಡು, ಎಲ್ಲೋ ಮಲ್ಕೊಂಡು, ಯಾರೋ ಮನೇಲಿ ಕೇಳ್ಕೊಂಡು, ಈ ಅವಶ್ಯಕತೆ ಇದೆ. ಜಯಂತ್ ಆಗಿರ್ಬೋದು, ಇವ್ರು ಗಾಣಿಗಾಗಿರ್ಬೋದು, ಮಹೇಶ್ ಆಗಿರ್ಬೋದು. ಮಹೇಶ್ ಅವ್ರ ಮನೆಗೆ ಹೋಗ್ತಾರೆ. ನಿಮಗೆ ತಾಕತ್ತಿದ್ರೆ SIT ಅವರೇ, ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ 100 ಪಟ್ಟು ಹೆಚ್ಚು ಪಳವಳಿಕೆ ಇದೆ. ನಿಮಗೆ ತಾಕತ್ತಿದ್ರೆ ಇನ್ನು ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ, ಮಾಜರ್ ಮಾಡಿ, ಜನರಿಗೆ ಸತ್ಯನ ತಿಳಿಸಿ. ನಿಮ್ ರೀತಿ ಸೀಕ್ರೆಟ್ ಆಗಿ ಆಟ ಆಡ್ತಾರೆ. ಅದಕ್ಕೆ ನಮ್ಮ ಮನೆಗೆ ಬಂದ್ರು, ಅದಕ್ಕೋಸ್ಕರ ತೋರಿಸಬೇಕು ಅಂತ ಲೈವ್ ಮಾಡಿದ್ವಿ. ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿದ್ವಿ. ನಾವು ಯಾವ್ದು ಸುಳ್ಳನ್ನ ಹೇಳಲ್ಲ. ರಾಜ್ಯದ ಜನತೆ ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು, SIT ಗೂ ಗೊತ್ತಾಗಬೇಕು. ಧರ್ಮಸ್ಥಳದಿಂದ ಹುಡ್ಕೊಂಡ್ ಬಂದವರು ಏನ್ ಬೇಕಾಗಿದೆ ಅವ್ರಿಗೆ, ಆಗಿರೋ ಅನ್ಯಾಯಕ್ಕೆ ಬೀದಿ ಏನೋ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರು ಬಂದಿದೆ. ಡೆಫಿನೆಟ್ಲಿ ನಾವೆಲ್ಲ ಜೊತೆಲಿಟ್ಟಿವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ, ಜಯಂತ್ ಅವ್ರಿಗೆ, ಗಣಿಗೆ ಇಬ್ಬರಿಗೂ ಹೇಳಿದ್ದೀನಿ. ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು. ಪರವಾಗಿಲ್ಲ, ಸರ್ಕಾರ ಯಾರ ಜೊತೆ ಬೇಕಾದ್ರೆ ನಿಂತ್ಕೊಳ್ಳಿ. ಒಂದಂತೂ ನಿಜ, ಸತ್ಯಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ, ಜಯಂತ್ ಆಗಿ ಆಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗೆ ಅವ್ರ ಜೊತೆನಲ್ಲಿ ಈಗ ಒಂದು ಸ್ವಲ್ಪ ಕಾಫಿ ಕೊಡ್ಕೊಳ್ತೀನಿ. ಬಂದು ನೀರು ಕೊಡಿಲ್ಲ ನನಗೆ, ಹಂಗೆ ಕೂತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಇಟ್ಸ್ ಎ ಪೇನ್. ಇದೊಂದು ನೋವಿನ ಕತೆ ರೀ. ಪಾಪ ಅವರು ಗಂಡಲ್ಲಿ ಹಾಕೊಂಡು ಕೂಡ ಮಳೆ ಬಂದ್ಬಿಡ್ತದೆ. ಏನಕ್ಕೆ ಅಂತಂದ್ರೆ ಕಣ್ಣೀರು ಕಾಣಿಸ್ಬೋದು. ಆ ಮಟ್ಟಕ್ಕೆ ಸೌಜನ್ಯ ಅವ್ರ ಮನೆ ಆಗಿರ್ಬೋದು, ಇವರೆಲ್ಲ ವಿಸಿಲ್ ಬ್ಲೋವರ್ಸ್. ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣಕರ್ತರು ಇವ್ರ ಮೇಲೆ ಕೇಸು, ಇವ್ರಿಗೆ ಧಮಕಿ. ಇವ್ರು ಹೇಳ್ತಾ ಇಲ್ಲ ಅಷ್ಟೇ, ಅಲ್ಲಿ ಮಂಜುನಾಥ್ ಗೌಡ, ಸೈಮನ್ ಭಯ ಜನ ಎದುರಿಸಿ SIT ಅವ್ರು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಹಿಂಗುಂಬಿಡ್ತೀನಿ. ಇವ್ರೇನು SIT ರಚನೆ ಮಾಡೋದು ನ್ಯಾಯ ಕೊಡಕ ಇಲ್ಲ, ಅವ್ರನ್ನ ಎದುರಿಸಕ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ, ಒಂದಂತೂ ನಿಜ, ಮುಂದಿನ ಬಾರಿ ಮೂರು ಪಕ್ಷಗಳು ಮುಗ್ಗಾನೆ ಮಲ್ಕೊಳ್ತೇವೆ. ನೀವು ನಿಮ್ಗೆ ಜನರ ಶಾಪ, ಈ ಧರ್ಮಸ್ಥಳದಲ್ಲಿ ಸತ್ತಿರೋ ಶಾಪ, ಇಂಥವ್ರ ಶಾಪ, ನಮ್ಮ ಶಾಪ, ಇದು ನೋಡ್ತಾ ಇರೋಂಥ ಶಾಪ ನಿಮ್ಗೆ ತಟ್ಟೆ ತಟ್ಟುತ್ತೆ. ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.